It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪಧಾರಿಣಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಜಾತಿ ಗಣತಿ, ಧರ್ಮ ಕಾಲಂನಲ್ಲಿ ಇತರೆ, ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ರವಿ ನಾಗನಗೌಡ. ಸೆಪ್ಟೆಂಬರ್ 22ರಂದು ತಾಲೂಕು ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಬಜಾರಪ್ಪ. ಹಿಂದುಳಿದ ವರ್ಗಗಳ ಗಣತಿ, ಬಲಗೈ ಸಂಬಂಧಿತ ಜಾತಿಗಳು ಧರ್ಮ ಕಾಲಂನಲ್ಲಿ ಬೌದ್ಧ, ಜಾತಿ ಕಾಲಂನಲ್ಲಿ ಹೊಲಯ ಎಂದು ಬರೆಯಿಸಿ ಕೆಇ ಕುಮಾರ್. ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಜಾತಿ ಕಾಲಂನಲ್ಲಿ ಲಾಳಗೊಂಡ ಎಂದು ಬರೆಯಿಸಿ ರವಿ ಬಸನಗೌಡ. ಬೆಳಕು ಟ್ರಸ್ಟ್ನಿಂದ ಬೆಳಕು ಸಮ್ಮೇಳನ, ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು ಮಾದರಿಯ ಕಾರ್ಯ ಸೋಮಶೇಖರ್. ವೈಜ್ಞಾನಿಕ ಚಿಂತನೆ ಮೂಡಿಸಲು ವಿಜ್ಞಾನ ಕೇಂದ್ರ ಅನುಕೂಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಪಾರಸ್ಮಲ್ ಸುಕಾಣಿ ಹೇಳಿಕೆ, ತಲಕಾಯಿ ಮಾರೆಪ್ಪ ಖಂಡನೆ. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಬಸವಾನುಯಾಯಿಗಳು ಲಿಂಗಾಯತ್ ಎಂದು ಬರೆಸಬೇಕು, ಧರ್ಮದ ಕಾಲಂನಲ್ಲಿ ಇತರೆ ಎಂದು ನಮೂದಿಸಬೇಕೆಂದು ಬಸವ ಸಂಸ್ಕೃತಿ ಅಭಿಯಾನದ ಸಂಚಾಲಕ ರವಿ ನಾಗನಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಲಿಂಗಾಯತ ಧರ್ಮವು ಸ್ವಂತ ಧರ್ಮವಾಗಿದ್ದು ಕಾಯಕಗಳ ಆಧಾರದ ಮೇಲೆ ಜಾತಿಗಳಾಗಿ ವಿಂಗಡಿಸಲಾಗಿದೆ. ವಿಶ್ವಗುರು ಬಸವಣ್ಣನವರೇ ಲಿಂಗಾಯತ ಧರ್ಮ ಸ್ಥಾಪಕರಾಗಿದ್ದಾರೆ. ಲಿಂಗಾಯತ ಸಮುದಾಯದಲ್ಲಿ 97 ಉಪಪಂಗಡಗಳಿವೆ. ಧರ್ಮ ಅಂಕಣದಲ್ಲಿ 8, ಜಾತಿ ಕಾಲಂನಲ್ಲಿ ಲಿಂಗಾಯತ, 10ರಲ್ಲಿ ಉಪಜಾತಿಯನ್ನ ಬರೆಸಬೇಕಿದೆ. ಮೀಸಲಾತಿ ಧರ್ಮಗಳ ಮೇಲೆ ನಿರ್ಧಾರವಾಗುವುದಿಲ್ಲ, ಜಾತಿ ಆಧಾರದ ಮೇಲೆ ಮೀಸಲು ನೀಡಲಾಗುತ್ತದೆ. ಕೆಲವರು ಗೊಂದಲ ಉಂಟು ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಮಸ್ಯೆಗಳಿಗೆ ಪರಿಹಾರ, ಯಾಕಂದ್ರೆ ಅವರು ಶಾಂತಿ, ಅಹಿಂಸೆ, ಸಕಲ ಜೀವಾತ್ಮನಿಗೆ ಏಸನ್ನು ವಹಿಸುವಂತಹ ಒಂದು ತತ್ವವನ್ನು ಸಾವಿರಾರು ವರ್ಷಗಳಿಂದ ವರ್ಣಾಶ್ರಮ ಪದ್ಧತಿಯನ್ನು ಅನುಸರಿಸಿ ಶೋಷಿತ ವರ್ಗಗಳನ್ನು ಮೇಲೆತ್ತಿ ಅವರಿಗೆ ಒಂದು ಸ್ಥಾನಮಾನ, ಎಲ್ಲ ಕಾಯಕದವರಿಗೆ ಒಂದು ಗೌರವ ಕೊಟ್ಟದ್ದು. ಅನೇಕ ಕಾರಣಗಳಿಂದಾಗಿ ಅದು ಹಿನ್ನೆಲೆ ಹೋಯಿತು. ಅರಕಟ್ಟಿಯವರು ವಚನ ಸಂಗ್ರಹ ಮಾಡಿ ಅದನ್ನು ಬೆಳಕಿಗೆ ಬಂದ ಮೇಲೆ ಇತ್ತೀಚಿನ ವರ್ಷಗಳಲ್ಲಿ ಈ ಬಸವ ತತ್ವವನ್ನ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ರಾಷ್ಟ್ರಮಟ್ಟದಲ್ಲಿ ಅನೇಕ ವೇದಿಕೆಗಳು ಆಗಿದ್ದಾರೆ. ಬಸವ ಕೇಂದ್ರ ಆಗಿದೆ, ಶರಣ ಸಾಹಿತ್ಯ ಪರಿಷತ್ ಆಗಿದೆ, ಜಾಗತಿಕ ವೇದಿಕೆ ಆಗಿದೆ, ಅಖಿಲ ಭಾರತ ವಿಷಯ ಮಹಾಸಭೆಗಳಾಗಿದೆ, ಬೇರೆ ಬೇರೆ ಹೆಸರಿನಲ್ಲಿ ಆಗ್ತಿರುವ ಬಸವ ರಾಷ್ಟ್ರೀಯ ಅನೇಕ ಆಗಿ ಇದು ಬೃಹತ್ ಪ್ರಮಾಣದಲ್ಲಿ ಈ ಒಂದು ಅಭಿಯಾನ ಆಗ್ತದೆ. ಅದು ಜನರ ಸಾರ್ವಜನಿಕ ದೃಷ್ಟಿಯಿಂದ ಜಾತಿ ವ್ಯವಸ್ಥೆಯನ್ನು ಅಳಿಬೇಕು, ಎಲ್ಲರೂ ಸಮಾನವಾಗಿ ಬದುಕಬೇಕು. ಏನು ನಮ್ಮ ಸಂವಿಧಾನ ಏನು ನಮಗೆ ಆಶಯಗಳನ್ನು ಇಟ್ಟಿದೆ, ಆ ಸಂವಿಧಾನಕ್ಕ ಮೂಲ ತತ್ವ ಅಂದರೆ ಪ್ರಾರಂಭದಲ್ಲಿ 12ನೇ ಶತಮಾನದಲ್ಲಿ. ಇವತ್ತು ಜಗತ್ತಿನೆಲ್ಲ ಯುರೋಪ್ ಬೇರೆ ಎಲ್ಲ ದೇಶಗಳು ಬಸವದಲ್ಲಿ ಸಂಶೋಧನೆ ನಡೆಸ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಬಹಳ ಚೆನ್ನಾಗಿ ನಮ್ಮ ಆ ಕಾರ್ಯಕ್ರಮಕ್ಕೆ ವರದಿ ಮಾಡಿ ಇದಕ್ಕೆ ನಮ್ಮ ಮಟ್ಟವಲ್ಲಾಗಿ ತಮ್ಮಲ್ಲಿ ಹೃತ್ಪೂರ್ವಕವಾದ ಧನ್ಯವಾದ ಮೀಡಿಯಾ ಮತ್ತು ಪ್ರೆಸ್ ಇವರಿಗೆ ಮಾಡುತ್ತೇನೆ. ಇವತ್ತು ಪ್ರಸ್ತುತ ಏನು ಜಾತಿ ಗಣತಿ ಈಗಾಗಲೇ ಪ್ರಾರಂಭ ಆಗಿದೆ. ನಾವೆಲ್ಲ ಬಸವ ಧರ್ಮದ ಅನುಯಾಯಿಗಳು, ಯಾಕಂದ್ರೆ ಲಿಂಗಾಯತ ಧರ್ಮ ಸ್ಥಾಪಕರೇ ಬಸವಣ್ಣವರು. ಜಾಗತಿಕ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ರುದ್ರಯ್ಯ ಮಾತನಾಡಿ, ಹಿಂದುಳಿದ ಜಾತಿ ಗಣತಿ ಸಮಾಜ ಜನಸಂಖ್ಯೆ ಸಂಗ್ರಹಿಸಲು ನಡೆಯುತ್ತಿದೆ ಹೊರತು ಧರ್ಮದ ಸಂಬಂಧಿಸಿದ್ದಲ್ಲ. ಸೊನ್ನಲಗಿ ಸಿದ್ದರಾಮರು ಅನೇಕ ವಚನಗಳಲ್ಲಿ ಬಸವ ಧರ್ಮವನ್ನ ಉಲ್ಲೇಖಿಸಿದ್ದಾರೆ. ಗೊಂದಲಕ್ಕೆ ಒಳಗಾಗದೆ ಲಿಂಗಾಯತರೆಲ್ಲರೂ ಧರ್ಮ ಕಾಲಂನಲ್ಲಿ ಇತರೆ ಎಂದು ನಮೂದಿಸಬೇಕು, ಜಾತಿ ಕಾಲಂನಲ್ಲಿ ಲಿಂಗಾಯತ, ಉಪಜಾತಿಯಲ್ಲಿ ತಮ್ಮ ಉಪಜಾತಿ ನಮೂದಿಸಬೇಕು ಎಂದು ತಿಳಿಸಿದರು. ಶಾಸಕ ಬಸನಗೌಡ ಯತ್ನಾಳ್ ತಿಳುವಳಿಕೆಯ ಕೊರತೆಯಿಂದ ಲಿಂಗಾಯತ ಧರ್ಮ ಬಸವಣ್ಣ ಸ್ಥಾಪಿಸಿಲ್ಲ ಎಂದು ಹೇಳಿರಬಹುದು ಎಂದರು. ಇದರೊಳಗೆ ಇಂಥದೊಂದು ನಾಡು ಅವರು ಕೊಟ್ಟಂಥ ವಚನಗಳು ಸರ್ವ ಧರ್ಮ ಸಮನ್ವಯತೆ, ಎಲ್ಲ ಜಾತಿ ವರ್ಣ ಲಿಂಗ ಭೇದಗಳನ್ನು ಅಳಿಸಾಕಿದಂಥ ಒಂದು ವಚನಗಳ ಒಂದು ಉನ್ನತಿಗಾಗಿ ಒಂದು ಸ್ವತಂತ್ರ ಧರ್ಮ ಆಗಬೇಕಾಗಿದ್ದು, ಸ್ವತಂತ್ರ ಧರ್ಮ ಆದರೆ ಅದರ ಪ್ರಚಾರ ಜಾಸ್ತಿ ಆಗುತ್ತೆ. ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕೆ ಬಸವಾದಿ ಶರಣರ ತತ್ವಗಳೇ ಅಂತಿಮ ಅಂತ ಮತ್ತು ಬೇರೆ ಯಾವುದಿಲ್ಲ, ಎಲ್ಲರಿಗೂ ಸಿಟ್ಟಿದವರು ಉತ್ತರ ಇದೆ. ಅದಕ್ಕಾಗಿ ಈ ಒಂದು ಮಾನ್ಯತೆ ಪಡೆಯುವ ಸಲುವಾಗಿ ನಮ್ಮ ನಾಳೆ ಬರ್ತಕ್ಕಂಥ ಜನಗಣತಿ ಏನಿದೆಯಲ್ಲ, ಜಾತಿ ಸಮೀಕ್ಷೆ ಆಗಿರ್ಬೋದು, ಮಾರ್ಚ್ 27ರಲ್ಲಿ ಬರ್ತಕ್ಕಂಥ ಕೇಂದ್ರದ ಜನಗಣತಿ ಆಗಿರ್ಬೋದು, ಅದರೊಳಗೆ ಧರ್ಮದ ಕಾಲದಲ್ಲಿ ಲಿಂಗಾಯತ ಅಂತ ಬರ್ಸಿದ್ರೆ ನಮ್ಮ ಸಂಖ್ಯೆ ಇಷ್ಟಿದೆ ಅಂತ ನಾವು ಹೇಳಕ್ ಬರುತ್ತೆ. ಆವಾಗ ನಮಗೆ ಮಾನ್ಯತೆ ಕೊಡಿ, ಈ ತತ್ವಗಳಿಗೆ ಮಾನ್ಯತೆ ಕೊಡಿ,
ಮತ್ತು ಈ ತತ್ವಗಳನ್ನು ಬಿತ್ತಕ್ಕಂಥ ಸಂಸ್ಥೆಗಳಿಗೆ ನೀವು ಅದನ್ನ ಗುರುತಿಸ್ರಿ ಅಂತಕ್ಕಂಥ ಹೇಳೋಕೆ ಸಾಧ್ಯ ಆಗ್ತಕ್ಕಂಥ ಒಂದು ಉದ್ದೇಶ ಹೊರತು ಬೇರೆ ಏನಲ್ಲ. ಆ ಕಾರಣಕ್ಕೆ ಇವತ್ತು ಬಹಳಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತಿದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೇವೆ. ಆ ಗೊಂದಲಗಳ ಮಧ್ಯೆ ನಾವು ಸಮೂಹಕ್ಕೆ ಒಂದು ಸಂದೇಶ ಕೊಡಬೇಕಾಗಿದೆ. ಏನಂತ, ಧರ್ಮದ ಕಾಲ ಅಂಕಣದಲ್ಲಿ ಧರ್ಮದ ಕಾಲಂ ಅಂಕಣ ಅಂತಿದೆ, ಅದ್ರಾಗ 8, ಅದ್ರಾಗ ಉಪ ಅಂಕಣ 11 ಈ ತರ ಅಂತಿದೆ. ಸುದ್ದಿಗೋಷ್ಠಿಯಲ್ಲಿ ರಾಚನಗೌಡ ಕೋಳೂರ್, ಮಹಾಜನ ಶೆಟ್ಟಿ, ಕೆ ಬಸವರಾಜ್, ದೇವೇಂದ್ರಮ್ಮ, ಕುರುಗೋಡು ಬಸವರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಾಲೂಕು ಕನಕ ನೌಕರರ ಸಂಘದಿಂದ ಸೆಪ್ಟೆಂಬರ್ 28ರಂದು ನಗರದ ಪಂಡಿತ್ ಸಿದ್ದರಾಮ ಜಬ್ಬಲ್ದಿನ್ನಿ ರಂಗಮಂದಿರದಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಬಜಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸಮಾಜದ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಲು ಶೇಕಡ 80ರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಮಠಮಾರಿ ಶ್ರೀ ಶಿವಾನಂದ ಆಶ್ರಮದ ಶ್ರೀ ಜ್ಞಾನಾನಂದ ಮಹಾರಾಜರು ವಹಿಸಲಿದ್ದಾರೆ. ವಿಶೇಷ ಉಪನ್ಯಾಸಕರಾಗಿ ತುಮಕೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಪರಶುರಾಮ್ ಮತ್ತು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಸಚಿವ ಡಾಕ್ಟರ್ ವೆಂಕಟೇಶ್ ಕೆ ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮವನ್ನ ಕುರುಬ ಸಮಾಜ ರಾಜ್ಯಾಧ್ಯಕ್ಷ ಎಂ ಈರಣ್ಣ ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನ ತಾಲೂಕು ಕನಕ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ವಹಿಸಲಿದ್ದಾರೆ. ಸಮಾಜದ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. 2025 ಸಾಲಿನಲ್ಲಿ ಒಂದು ನಮ್ಮ ತಾಲೂಕು ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಗೌರವ ಸನ್ಮಾನವನ್ನ, ವಿಶೇಷ ಸಾಧಕರಿಗೆ ಗೌರವ ಸನ್ಮಾನವನ್ನ ನಾವು ಕಾರ್ಯಕ್ರಮವನ್ನ ಇದೇ ತಿಂಗಳು 28/9/2025 10 ಗಂಟೆಗೆ ಪಂಡಿತ್ ಸಿದ್ದರಾಮ ಜಬ್ಬಲ್ದಿನ್ನಿ ರಂಗಮಂದಿರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಮತ್ತೆ ಶಿಕ್ಷಣ ಮೇಲೆ ಬಹಳ ಕಾಳಜಿ ಮತ್ತೆ ಪ್ರೀತಿಯನ್ನು ತೋರಿಸಿರುವಂತ ನಮ್ಮ ಮಠಮಾರಿ ಶಾಂತಾಶ್ರಮ ಸ್ವಾಮೀಜಿಗಳಾದಂತ ಜ್ಞಾನಾನಂದ ಮಹಾರಾಜರು, ಶಿವಾನಂದ ಮಠ ಮಠಮಾರಿಯವರು ಈ ಕಾರ್ಯಕ್ರಮದ ದೇವಸ್ಥಾನವನ್ನು ವಹಿಸಿಕೊಳ್ಳಲಿದ್ದಾರೆ. ಹಾಗೆಯೇ ನಾವು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನ ಮಾಡ್ಕೋಬೇಕಂತ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮದ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹಿರಿಯರು ಮತ್ತು ಚಿಂತಕರು ತುಮಕೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದ ಪರಶುರಾಮ್ ಕೆಸಿ ಅಂತೇಳಿ ಇವರು ಈ ಕಾರ್ಯಕ್ರಮ ಉಪನ್ಯಾಸಕರಾಗಿ ಭಾಗವಹಿಸಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದ ಇನ್ನೂರ ಮುಖ್ಯ ಅತಿಥಿಗಳಾಗಿ ನಮ್ಮ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದಂತಹ ವೆಂಕಟೇಶ್ ಕೆ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುತ್ತಾರೆ. ಜೊತೆಗೆ ನಮ್ಮ ಕರ್ನಾಟಕ ಪ್ರಾದೇಶಿಕ ಕುರುಬರ ಸಂಘದ ವತಿಯಿಂದ ನಮ್ಮ ನಿರ್ದೇಶಕರುಗಳು ರಾಜ್ಯಾಧ್ಯಕ್ಷರು. ಈ ಸಂದರ್ಭದಲ್ಲಿ ವೀರೇಶ್, ರಮೇಶ್, ಹನುಮಂತಪ್ಪ ತುರ್ಕುನ್ನೋಣಿ, ಈರಣ್ಣ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲೆಯ ಚಲವಾದಿ ಸಂಬಂಧಿತ ಜಾತಿಗಳಾದ ಹೊಲೆಯ, ಬ್ಯಾಗರ್, ಮಾಲದಾಸರಿ, ಚೆನ್ನದಾಸರಿ ಸೇರಿದಂತೆ ಧರ್ಮದ ಕಾಲಂನಲ್ಲಿ ಬೌದ್ಧ, ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ನಮೂದಿಸಬೇಕೆಂದು ಬಲಗೈ ಜಾತಿಗಳ ಒಕ್ಕೂಟದ ಜಿಲ್ಲಾ ಸಂಚಾಲಕ ಕೆಇ ಕುಮಾರ್ ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಬೌದ್ಧ ಧರ್ಮ ಎಂದು ಬರೆಸಿದರೆ ಪರಿಶಿಷ್ಟ ಜಾತಿ ಮೀಸಲು ಸಿಗುವುದಿಲ್ಲ ಎಂದು ಗೊಂದಲಕ್ಕೀಡಾಗದೆ ಬೌದ್ಧ ಧರ್ಮವೆಂದು ಬರೆಸಬೇಕು, ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಸಬೇಕು, ಉಪಜಾತಿಯಲ್ಲಿ ತಮ್ಮ ಉಪಜಾತಿಯನ್ನ ಬರೆಸಬೇಕು ಎಂದರು. ಪರಿಶಿಷ್ಟ ಜಾತಿ ಒಳ ಮೀಸಲು ನೀಡುವಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ, ಪರಿಹರಿಸುವ ಭರವಸೆಯನ್ನೂ ನೀಡಿದ್ದಾರೆ ಎಂದರು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸ್ವಾಮೀಜಿ ಜ್ಞಾನ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿ ಎಲ್ಲರೂ ಒಟ್ಟಾರೆ ಸೇರಿ ಒಂದು ನಿರ್ಣಯವನ್ನು ನಾವು ತಗೊಂಡ್ವಿ. ಯಾಕೆಂದರೆ ಹಿಂದೆ ನಾವು ಮೀಸಲಾತಿಯ ಒಂದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲವಾಗಿತ್ತು, ಅದು ನಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆಂದರೆ 26 ಲಕ್ಷ ವಲಯ ಸಮುದಾಯ ಅಂತೇಳಿ ಬರೆಸಿದ್ರು, 3,47,000 ಚಿಲ್ಲರೆ ಚಲವಾದಿ ಅಂತ ಬರೆಸಿದ್ರು. ಆಮೇಲೆ ಆದಿದ್ರಾವಿಡ, ಆದಿಕರ್ನಾಟಕ, ಆದಿಯಾದ್ರೆ ಅಂತೇಳಿ ಅದು 3 ಭಾಗ ಮಾಡೋದಕ್ಕೆ ನಾವೆಲ್ಲೋ ಕಡಿಮೆ ಆಗಿದ್ದೀವಿ ಅನ್ನೋ ಒಂದು ಯಾವುದೋ ಒಂದು ಅಸಮಾಧಾನ ಒಂದು ಈಗಲೂ ಇದೆ. ಅದನ್ನು ರಾಜ್ಯ ನಾಯಕರು ಏನು ಮಾಡಬೇಕು ಅನ್ನೋದನ್ನು ಮುಂದೆ ತೀರ್ಮಾನ ಮಾಡ್ತಾರೆ. ಬಟ್ ಈಗೇನು ಹಿಂದುಳಿದ ವರ್ಗಗಳಿಂದ ಒಂದು ಜಾತಿ ಗಣತಿ ನಡೀತಾ ಇದೆ. ಈ ಜಾತಿ ಗಣತಿಯಲ್ಲಿ ಎಲ್ಲರೂ ಒಟ್ಟಾಗಿ ಏನು ಬರೆಸಬೇಕು? ಯಾಕಂದರೆ ನಾವು ಆ ಸಮಯದಲ್ಲಿ ಕೆಲವರು ಚಲವಾದಿ ಅಂತ ಬರೆಸಿದ್ರು, ಕೆಲವರು ಬ್ಯಾಗರ್ ಅಂತ ಬರೆಸಿದ್ರು, ಕೆಲವರು ಒಲೆಯರ್ ಅಂತ ಬರೆಸಿದ್ರು. ಈ ರೀತಿ ಆಗೋದು ಬೇಡ ಅಂತೇಳಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಒಂದು ಸಭೆಯಲ್ಲಿ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಮತ್ತು ಚಲವಾದಿ ಮಹಾಸಭಾ ಅಧ್ಯಕ್ಷರುಗಳನ್ನು ಕೂಡ ಕರೆದು ಒಟ್ಟಿಗೆ ಸೇರಿ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ. ಅದು ಏನಂತ ಹೇಳಿದ್ರೆ, ಧರ್ಮದ ಕಾಲ ಏನು 8 ಬರುತ್ತೆ, ಆ 8ರಲ್ಲಿ ಬೌದ್ಧ ಅಂತ ಬರೆಸಬೇಕು.
ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವ್ಯವಸ್ಥಾಪನಾ ಮಂಡಳಿ ಸದಸ್ಯ ಮಲ್ಲೇಶ್ ಕುಲಮಿ, ವಿನೋದ್ ಸಾಗರ್, ಆಂಜನೇಯ ಕೊಂಬಿನ್, ಪ್ರಾಣೇಶ್ ಮಂಚಾಲ್, ದೇವೇಂದ್ರ ಶಿವಂಗಿ, ಮಾರ್ಯಪ್ಪ ಎಂ, ಬಾಬು ವಿಕೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪದಾಯಿನಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಜಾತಿ ಗಣತಿಯಲ್ಲಿ ಲಾಳಗೊಂಡ ಸಮಾಜದ ಜನರು ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಉಪಜಾತಿ ಕಾಲಂನಲ್ಲಿ ಲಾಳಗೊಂಡ, ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕೆಂದು ಅಖಿಲ ಕರ್ನಾಟಕ ಲಿಂಗಾಯತ ಲಾಳಗೊಂಡ ಸಂಘದ ರಾಜ್ಯಾಧ್ಯಕ್ಷ ಅರವಿ ವಸನಗೌಡರು ಮನವಿ ಮಾಡಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅನ್ಯ ಮಾತಿಗೆ ಕಿವಿಗೊಡದೆ ಸಮಾಜದ ಜನಸಂಖ್ಯೆ ಖಚಿತತೆಗೆ ಸಮಾಜದ ಜನರು ಸಹಕರಿಸಬೇಕು. ಗಣತಿಯಲ್ಲಿ A0825 ಉಪಜಾತಿ ಲಾಳಗೊಂಡ, A0832 ಲಿಂಗಾಯತ ಎಂದು ನಮೂದಿಸಬೇಕು ಎಂದರು. ಶಾಂತಾಶ್ರಮದ ನಿಜಾನಂದ ಸ್ವಾಮೀಜಿ ಮಾತನಾಡಿ, ಹಿಂದುಳಿದ ಗಣತಿಯಲ್ಲಿ ಲಾಳಗೊಂಡ ಸಮಾಜದ ಜನರು ಧರ್ಮ ಮತ್ತು ಜಾತಿ ಕಾಲಂನಲ್ಲಿ ಗೊಂದಲಕ್ಕೀಡಾಗದೆ ಸಮರ್ಪಕ ಮಾಹಿತಿ ದಾಖಲಿಸಬೇಕು. ಸರ್ಕಾರ ಲಾಳಗೊಂಡ ಸಮಾಜಕ್ಕೆ ಪ್ರತ್ಯೇಕ ಕೋಡ್ A0825 ರಲ್ಲಿ ನಮೂದಿಸಬೇಕು. ಇತರೆ ನಂಬರ್ 11 ಈ ಕಾಲಂನಲ್ಲಿ ಲಿಂಗಾಯತ ಅಂತ ಬರೆಸಬೇಕು. ನಂಬರ್ 9 ಜಾತಿ ಅಂತ ಬಂದಲ್ಲಿ ಲಿಂಗಾಯತ, ಕೋಡು A0832 ಇದನ್ನ ನೋಂದಣಿ ಮಾಡಿಕೊಳ್ಬೇಕು. ನಂಬರ್ 10 ಉಪಜಾತಿಯಲ್ಲಿ ಲಾಳಗೊಂಡ, ಕೋಡ್ ನಂಬರ್ A0825. ಈ ರೀತಿಯಿಂದ ಸರ್ಕಾರ ಏನು ನಿರ್ಣಯ ಮಾಡಿದೆ ಅದಕ್ಕನುಗುಣವಾಗಿ ನಮ್ಮ ಸಮಾಜದ ಎಲ್ಲ ಬಾಂಧವರು ಈ ಒಂದು ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಮನಗೊಂಡು ನಾಳೆ ಸಮೀಕ್ಷೆ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಮನೆಗಳಿಗೆ ಸಮೀಕ್ಷೆ ಬಂದಾಗ ಅವರು ಕೂಡ ಸಹಕರಿಸಿ ವಿನಯ ವಿಧೇಯತೆಯಿಂದ ನಿಮ್ಮ ಜಾತಿ, ಉಪಜಾತಿ, ಧರ್ಮವನ್ನ ಬಳಸಬೇಕು ಅಂತ ತಿಳಿದುಕೊಂಡು ಅಖಿಲ ಕರ್ನಾಟಕ ಲಾಳಗೊಂಡ ಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಲ್ಲಿ ಈ ವಿನಂತಿಯನ್ನ ಎಲ್ಲ ಹಿರಿಯರ ಮುಖಾಂತರವಾಗಿ ಮಾಡಿಕೊಳ್ತಾ ಇದೆ. ಇದನ್ನ ತಾವೆಲ್ಲರೂ ಸರಿಯಾದ ರೀತಿಯಲ್ಲಿ ಪತ್ರಿಕೆಯಲ್ಲಿ ಹಾಕಿ ಸರ್ವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು
ನನ್ನ ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್ ಅತ್ತನೂರು, ಆಲ್ದಾಳ್ ವೀರಭದ್ರಪ್ಪ, ಶಿವಪ್ಪ ಗೌಡ, ಹರವಿ ನಾಗನಗೌಡ, ಶಶಿಧರ್ ಗೌಡ, ಶರಣಬಸವ ನೀರ್ಮಾನ್ವಿ, ಮಲ್ಲಿಕಾರ್ಜುನ್ ಗೌಡ ಪೋತ್ನಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಹಾಗೂ ಭೌಗೋಳಿಕವಾಗಿ ಅತ್ಯಂತ ಶ್ರೀಮಂತ ನಾಡಾಗಿರುವ ರಾಯಚೂರು ಜಿಲ್ಲೆಯಲ್ಲಿ ಬೆಳಕು ಎಂಬ ಹೆಸರಿನಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಂಡು ಕಲಾವಿದರಿಗೆ ಗೌರವ ತರುವ ಕೆಲಸವನ್ನು ಮಾಡುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಿ ಸೋಮಶೇಖರ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಬೆಳಕು ಸಾಹಿತ್ಯ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ಬೆಳಕು ಸಮ್ಮೇಳನವನ್ನ ಉದ್ಘಾಟಿಸಿ ಮಾತನಾಡಿದರು. ಬೆಳಕು ಎಂದರೆ ಜ್ಞಾನ, ಪ್ರೀತಿ, ದಯೆ, ಪ್ರಗತಿ, ಸಾಮರಸ್ಯ ಹಾಗೂ ಸಹಬಾಳ್ವೆಯಾಗಿದ್ದು, ಬೆಳಕು ಇದ್ದಲ್ಲಿ ದ್ವೇಷ ಮತ್ತು ಸಂಘರ್ಷಗಳು ಇರುವುದಿಲ್ಲ. ಅಂತಹ ಬೆಳಕು ಎಂಬ ಹೆಸರಿನಲ್ಲಿ ಸಮ್ಮೇಳನವನ್ನ ಹಮ್ಮಿಕೊಂಡು ಕಲಾವಿದರ ಕಲೆಯನ್ನ ಹೊರತಂದು ಅವರ ಕಲೆಗೆ ಪ್ರೋತ್ಸಾಹಿಸುವ ಮತ್ತು ಕಲಾವಿದರನ್ನ ಮುಖ್ಯವಾಹಿನಿಗೆ ತರುವ ಕಾರ್ಯವನ್ನ ಬೆಳಕು ಸಂಸ್ಥೆ ಮಾಡುತ್ತಿದೆ ಎಂದರು. ಪ್ರಸ್ತುತ ಕನ್ನಡ ಭಾಷೆಯನ್ನ ಉಳಿಸುವ ಕೆಲಸಗಳನ್ನ ಇಂತಹ ಸಂಸ್ಥೆಗಳಿಂದ ಆಗಬೇಕಾಗಿದ್ದು, ಗಡಿ ಪ್ರದೇಶದ ಶಿಕ್ಷಣ ಹಾಗೂ ಶಾಲೆಗಳಿಗೆ ಶಕ್ತಿ ತುಂಬುವ ಕೆಲಸಗಳನ್ನ ಸಂಸ್ಥೆಯ ಜೊತೆಗೆ ಸರ್ಕಾರದಿಂದಲೂ ಆಗಬೇಕಿದೆ. ಕನ್ನಡ ನಾಡು ವಿಶಿಷ್ಟವಾದ ನಾಡಾಗಿದೆ ಎಂದು ಹೇಳಿದರು. ಸಮಾರಂಭಕ್ಕೆ ಅಂತಂದ್ರೆ ಅದು ಅಣ್ಣಪ್ಪ ಮೇಟಿಗೌಡರು ಮತ್ತೆ ಹಾಗೆ ಅವರ ಟೀಮ್ನ ಒಂದು ಅತ್ಯಂತ ಮಾಡ್ತಾ ಇರೋ ಕೆಲಸ ಕಾರ್ಯಗಳಿರ್ಬೋದು ಅಥವಾ ಅವರ ಒಂದು ಪ್ರೀತಿಯ ಕಾರ್ಯ ಇರ್ಬೋದು, ಅದಕ್ಕೆ ನೀವೆಲ್ಲ ಬಂದಿರೋದು, ನಿಮ್ಮೆಲ್ಲ ಸಮಯಗಳನ್ನು ಮೀಸಲಿಟ್ಟು ಇಲ್ಲಿ ಬಂದಿರೋದೇ ಒಂದು ಜ್ವಲಂತ ಎಲ್ಲರ ಸಮ್ಮುಖದಲ್ಲಿ ನೀವೆಲ್ಲರೂ ಇರೋದಕ್ಕೆ ನಿಮ್ಮಿಂದ ನಿಮ್ಮೆಲ್ಲರಿಗೋಸ್ಕರ ಜೋರ. ಅಂಥದ್ರಲ್ಲಿಯೂ ಕೂಡ ಡಾಕ್ಟರ್ ಸಿ ಸೋಮಶೇಖರ್ ಸರ್ ಇವರು ಕನ್ನಡ ಪರ ಚಿಂತಕರು. ಸಾಮರಸ್ಯ, ಬೆಳಕು ಎಂದರೆ ಸಹಬಾಳ್ವೆ. ಕವಿ ಒಂದು ಮಾತನ್ನು ಹೇಳುತ್ತಾನೆ, ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ, ಎಲ್ಲ ಇರುವುದು ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ, ಅಮೃತದ ಸವಿ ಇದೆ ನಾಲಿಗೆಗೆ. ಬೆಳಕು ಇದ್ದ ಕಡೆ ದ್ವೇಷ ಇರೋದಿಲ್ಲ, ಬೆಳಕು ಇರುವ ಕಡೆ ಮಾತ್ಸರ್ಯ ಇರೋದಿಲ್ಲ, ಬೆಳಕು ಇರುವ ಕಡೆ ಎಲ್ಲೂ ಸಂಘರ್ಷ ಇರೋದಿಲ್ಲ. ಬೆಳಕು ನಮ್ಮೆಲ್ಲರ ಅಂತರಂಗದ ಜ್ಞಾನದ ಸಂಕೇತ. ಬಸವಣ್ಣನವರು ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ. ಇದೇ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಮಾತನಾಡಿ, ಸಾಹಿತ್ಯ ಸಮಾಜದ ಕನ್ನಡಿಯಾಗಿದ್ದು ಸಾಹಿತ್ಯವನ್ನ ಜನಮಾನಸದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನ ಸಂಸ್ಥೆ ಮಾಡುತ್ತಿದ್ದು, ಇದು ಕೇವಲ ಸಂಸ್ಥೆಯ ಕೆಲಸ ಮಾತ್ರವಲ್ಲ, ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಕಲಾವಿದರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಕಾರ್ಯ ಮೆಚ್ಚುವಂತದ್ದು ಎಂದರು. ಸಂಸ್ಥೆಗೆ ಮತ್ತು ಅದರ ಸ್ಥಾಪಕ ಅಣ್ಣಪ್ಪ ಮೇಟಿಗೌಡರ ಈ ಅವಿರತ ಪ್ರಯತ್ನಗಳಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳು. ಸಾಹಿತ್ಯ ಜನಮನದಲ್ಲಿ ಬೆಳಕು ನೋಡುವ ಶಕ್ತಿ ಹೊಂದಿದೆ ಬೆಳಕಿನ ಬುದ್ಧಿ. ಆ ಬೆಳಕಿನ ಒಂದು ಸುಂದರ ನಿದರ್ಶನ ಆಗಲಿ ಎನ್ನುವ ವಿಶ್ವಾಸ ನನ್ನದು. ಈ ಕೃತಿಯಲ್ಲಿ ಕವನವರದ ಎಲ್ಲ ಕವಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಅವರ ಸೃಜನಶೀಲತೆ ಇನ್ನೂ ಅನೇಕ ಉತ್ತಮ ಕೃತಿಗಳಿಗೆ ದಾರಿ ಮಾಡಿಕೊಳ್ಳಲೆಂದು ಆದೇಶಿಸುತ್ತೇನೆ. ನೋಡಿ, ಸಾಹಿತ್ಯ ಸಮಾಜದ ಪ್ರತಿಬಿಂಬ. ಮತ್ತೆ ಯಾವಾಗ ಈ ಅಕ್ಷರಗಳು ನಾಗರಿಕತೆಯಲ್ಲಿ ಹೊರಹೋಗುವುದು ಅನ್ನೋಂಥ ಹುಡ್ಕೊಂಡು ಹೋದರೆ ನಮಗೆ ಮೊದಲು ಸಿಕ್ಕರು ಸದ್ಯಕ್ಕೆ ಅಶೋಕ ಶಿಲಾಶಾಸ್ತ್ರಗಳು. ನಂತರ ಮೊಘಲ್ ಕಾಲದ ಕೆಲವೊಂದು ಸಂಗ್ರಹಗಳು. ನಂತರ 1556ರಲ್ಲಿ ಪೋರ್ಚುಗೀಸರು ಆ ಮಿಶ್ರ ರಿವರ್ಸ್ಗೆ ಇದನ್ನು ತರ್ತಾರೆ. ಅದು ನೆಕ್ಸ್ಟು 1780ರಲ್ಲಿ ಬಂಗಾಳಿ ಗೆದ್ದರು. ನಂತರ ಬ್ರಿಟಿಷರು ಆವಾಗ
ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವಾರು ಲೇಖನಗಳು ಭಾರತೀಯ ಸಮಾಜದಲ್ಲಿ ಹೊಸರಿಸ್ತಾ ಹೋಗ್ತವೆ. ಅದನ್ನು ಸೆನ್ಸಾರ್ ಮಾಡಲಿಕ್ಕೆ ಒಂದು ಕಮಿಟಿ ಮಾಡ್ಕೊಂಡಿರ್ತಾರೆ. ಅದನ್ನು ಸೆನ್ಸಾರ್ ಮಾತ್ರ ಪ್ರಕಟ ಆಗ್ತಾ ಇತ್ತು. ನಂತರ ನಾವು ಸ್ವಾತಂತ್ರ್ಯ ಸಿಕ್ಕಿದ ನಂತರ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಹೊರತುಪಡಿಸಿ ಪತ್ರಿಕಾ ರಂಗನೂ ಕೂಡ one of the main pillar of this industry. ಈ ಪತ್ರಿಕಾ ರಂಗ ನಮ್ಮ ಅಣ್ಣಪ್ಪ ಮೇಟಿಗೌಡರಂತಹ ಕಾರ್ಯಕ್ರಮದಲ್ಲಿ ಸಮ್ಮೇಳನಾಧ್ಯಕ್ಷ ಸ್ಥಾನವನ್ನ ನಾಗಮಂಗಲದ ಸಾಹಿತಿ ಹಾಗೂ ಉಪನ್ಯಾಸಕ ಚಿಕ್ಕಣ್ಣ ಡಿಪಿ ಅವರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಚಾರ ವೇದಿಕೆ ಅಧ್ಯಕ್ಷ ಪಾಲನೇತ್ರ, ರಾಯಚೂರು ವಿವಿಯ ಸಿಂಡಿಕೇಟ್ ಸದಸ್ಯ ಚನ್ನಬಸವ ದದ್ದಲ್, ಅಂತಾರಾಷ್ಟ್ರೀಯ ಕ್ಲಾರಿನೆಟ್ ವಾದಕ ಪಂಡಿತ್ ನರಸಿಂಹಲು ವಡವಾಟಿ, ಸಂಸ್ಥೆಯ ಸಂಸ್ಥಾಪಕ ಅಣ್ಣಪ್ಪ ಮೇಟಿಗೌಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಶಾವಂತಿಗೇರ, ಕ್ಯಾಶುಟೆಕ್ ನಿರ್ಮಿತಿ ಕೇಂದ್ರದ ನಿವೃತ್ತ ಅಧಿಕಾರಿ ಶರಣಬಸಪ್ಪ ಪಟ್ಟೇರ್, ಪತ್ರಕರ್ತ ವಿಜಯ್ ಜಾಗಟ್ಗಲ್, ಬಿಜೆಪಿಯ ದೇವದುರ್ಗ ತಾಲೂಕು ಅಧ್ಯಕ್ಷ ಶರಣಬಸವ ಜೋಳದ ಹೆಡಗಿ, ಪ್ರಮುಖರಾದ ರೂಪಾ ದೇವರಾಜ್, ಬಸವರಾಜ್ ಅಕ್ಕರಕಿ, ಅಮರೇಶ್ ಹಾವಿನ್, ಅನಿತಾ ತಾಯಿ, ಪೊಲೀಸ್ ಅಧಿಕಾರಿಗಳಾದ ಪ್ರಕಾಶ್ ಡಂಬಲ್, ಹಿರಿಯಪ್ಪ ಅಂಗಡಿ, ಸಣ್ಣ ಈರೇಶ್, ಸುರೇಶ್ ನಾಯಕ್, ವೆಂಕಟೇಶ್ ಗುತ್ತೇದಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಕ್ರೈ ಸಂಸ್ಥೆ ಮತ್ತು ಒರೆಕಲ್ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ವಿವಿಧ ಪ್ರೌಢಶಾಲೆಯ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಜ್ಞಾನ ಕೇಂದ್ರದ ಪರಿಚಯ ಹಾಗೂ ಆಕಾಶಕಾಯಿಗಳ ಪರಿಚಯದ ಕುರಿತು ವಿಜ್ಞಾನ ಕೇಂದ್ರಕ್ಕೆ ಸಂದರ್ಶನ ಏರ್ಪಡಿಸಲಾಗಿತ್ತು. ವಿಜ್ಞಾನ ಕೇಂದ್ರದ ಸಂಯೋಜಕ ಅಜಿತ್ ಕುಮಾರ್ ಅವರು ವಿದ್ಯಾರ್ಥಿಗಳನ್ನ ಆಕಾಶಕಾಯಗಳ ಕುರಿತು ಪರಿಚಯ, ಗ್ರಹಗಳು, ಭೂಮಿಯ ಚಲನೆ, ಶನಿ ಗ್ರಹದ ಕುರಿತು ಮಾಹಿತಿ ನೀಡಿದರು. ವಿಜ್ಞಾನ ಕೇಂದ್ರದಲ್ಲಿರುವ ಮಾನವನ ದೇಹಗಳ ವಿವಿಧ ಭಾಗಗಳನ್ನ ಪರಿಚಯಿಸಿದರು. ವಿದ್ಯಾರ್ಥಿಗಳು ವೀಕ್ಷಿಸುವ ಜೊತೆಯಲ್ಲಿ ದೇಹದಲ್ಲಿ ಹಾರ್ಮೋನ್ಗಳ ಬದಲಾವಣೆ ಹಾಗೂ ಪರಿಸರ ಕುರಿತಾದ ಮಾಹಿತಿಯನ್ನ ಪಡೆದುಕೊಂಡರು. ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವ ಹಾಗೂ ವೈಜ್ಞಾನಿಕ ಚಿಂತನೆ ಮೂಡಿಸುವಲ್ಲಿ ವಿಜ್ಞಾನ ಕೇಂದ್ರದ ಸಂದರ್ಶನ ಬಹಳ ಅನುಕೂಲವಾಗಿದೆ ಎಂದು ಒರೆಕಲ್ ಹಾಗೂ ಕ್ರೈ ಸಂಸ್ಥೆಯ ಸಮಾಲೋಚಕಾಧಿಕಾರಿ ಅನಿಲ್ ಕುಮಾರ್ ಹಾಗೂ ತಾಯಪ್ಪ ಅವರು ತಿಳಿಸಿದರು. ನೋಡೋಣ ಏನೇನೈತಿ ಹೇಳ್ರಿ. ನಿಮ್ಗೆ ಗೊತ್ತಿದ್ದ ಯಾವ್ದಾದ್ರು ತಪ್ಪಾದ್ರೂ ಪರವಾಗಿಲ್ಲ ಹೇಳ್ರಿ, ಒಂದೊಂದು ಮಾತಾಡೋಣ. ಸೂರ್ಯ ಬರ್ತದ, ಹೌದಿಲ್ಲ? ಸೂರ್ಯ ಬರ್ತಾನ. ಸೂರ್ಯನ ಬಗ್ಗೆ ಸ್ವಲ್ಪ ಲಕ್ಷಣಗಳು ಹೇಳ್ರಿ. ಹೆಂಗ ಸೂರ್ಯ ನಮಗೆ, ನಾವು ಹೌದು 8 ಗ್ರಹ ನಾವು ನೋಡೋದನ್ನ ಹೇಳ್ರಿ. ಮೊದ್ಲ 8 ಗ್ರಹ ನಾವು ಇನ್ನೂ ನೋಡಿಲ್ಲ, ಹೌದಿಲ್ಲ? ಸೂರ್ಯ ಎಲ್ಲಿ ಹುಡ್ತಾನ? ಪೂರ್ವಕ್ಕೆ ಹುಡ್ತಾನ, ಪಶ್ಚಿಮಕ್ಕೆ ಅಸ್ತ ಆಗ್ತಾನೆ. ಇದು ಮಾತ್ರ ನಿಜ, ಹೌದಿಲ್ಲ? ಸೊ ಇದೊಂದು ಅಂದ್ರೆ ಆಕಾಶನ 2 ಹೋಳು ಮಾಡ್ಬೋದು ನಾವು. ಈಗ ನೋಡ್ರಿ, ಇದು ಸೂರ್ಯ, ಇದು ಪೂರ್ವ, ಇದು ಪಶ್ಚಿಮ. ಸೊ ಇಲ್ಲಿಂದ ಒಂದು ಗೆರೆ ಎಳಿಬಹುದು. ಯಾಕೆ ಹೇಳ್ರಿ ನಾ ಎಳಿಬಹುದು? ಸೊ ಇದೇ ದಿಕ್ಕಿನಲ್ಲೇ ಸೂರ್ಯ ಇರ್ತಾನ. ಬಟ್ ಚಂದ್ರ ನೀವು ಅಬ್ಸರ್ವ್ ಮಾಡಿರ ನೈಟ್ ಹೆಂಗಿರ್ತಾನ? ಅಥವಾ ಎಲ್ಲಿರ್ತಾನ? ಹಾ ಇರ್ತಾನ, ಬಟ್ ಕಾಣಿಸ್ತಾನಲ್ಲ, ಹಂಗೆ ಸಾಧ್ಯನೇ ಇಲ್ಲ. ಇದೇನ್ ನಾವು ಇದು ನೋಡ್ತೀವಲ್ಲ ಪೂರ್ವ ಪಶ್ಚಿಮ, ಇದೇ ದಿಕ್ಕಿನಲ್ಲಿ ಚಂದ್ರನು ನಮಗ್ ಕಾಣೋದು. ನೀವು ಅಬ್ಸರ್ವ್ ಮಾಡ್ರಿ, ಈ ಹುಣ್ಣಿಮೆ ಚಂದ್ರ ಹುಡ್ತಾನಲ್ಲ, ಎಲ್ಲಿ ಕಾಣಿಸ್ತಾನ? ಪಶ್ಚಿಮಕ್ಕೆ. ಸೊ ಹಿಂಗ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ರಿ, ಪಶ್ಚಿಮ ಆದ್ಮೇಲೆ ಆ 2 ದಿನ ಆದ್ಮೇಲೆ ನೋಡ್ರಿ ಎಲ್ಲಿ ಕಾಣಿಸ್ತಾನ ಚಂದ್ರ? ಸ್ವಲ್ಪ ಮೇಲೆ ಬಂದಿರ್ತಾನ, ಪೂರ್ವದ ಕಡೆ ಬರ್ತಾ ಅಂದ್ರೆ ಅಮಾವಾಸ್ಯೆಯಿಂದ ಚಂದ್ರ ಉದಯ ಅಂದ್ರೆ ನಮಗ ಗೋಚರಿಸ್ತಾನಲ್ಲ, ಅದು ಹಿಂಗ್ ಬಂದು ಪೂರ್ಣ ಹುಣ್ಣಿಮೆ ಇದ್ದಾಗ ನಾವ್ ಈ ಕಡೆ ಬರ್ತದ. ನಾವ್ ಇದನ್ನ ಅಬ್ಸರ್ವ್ ಮಾಡ್ತೀವಿ, ಬಟ್ ಗೊತ್ತಿರಲ್ಲ. ಬಟ್ ನೀವ್ ಇನ್ಮೇಲೆ ನೋಡ್ರಿ, ಯಾವಾಗ್ಲೂ ಚಂದ್ರ, ಈಗ ನಾಳೆ ಅಮಾವಾಸ್ಯೆ ಅದಲ್ಲ, ಅಮಾವಾಸ್ಯೆ ಆದ್ಮೇಲೆ ನೆಕ್ಸ್ಟ್ ದಿನಕ್ಕೆ ಅಥವಾ ಅದ್ರ 2ನೇ ದಿನಕ್ಕೆ ನಿಮಗೆ ಇದು ಚಂದ್ರ ಕಾಣಿಸ್ತಾನೆ. ಬಟ್ ಅದು ಸ್ವಲ್ಪ ಸಮಯಕ್ಕೆ ಕಾಣಿಸ್ತಾನೆ. ಯಾಕಂದ್ರೆ ಅಲ್ಲಿ ಮೋಡ ಬಿಟ್ಬಿಡ್ರಿ, ಆಕಾಶಕಾಯ ಅಲ್ಲ ಅದು, ಗ್ರಹಗಳು ಮತ್ತು ವೆರಿ ಗುಡ್ ಧೂಮಕೇತು ಮತ್ತು ಈ ನಕ್ಷತ್ರಗಳು. ಸೊ ಇವು 3 ಸಾಧಾರಣವಾಗಿ ನಗರದಲ್ಲಿ ರುಸ್ಮಾ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಪಾರಸ್ಮಲ್ ಸುಕಾಣಿಯವರು ಖಾಸಗಿ ಶಾಲೆಗಳ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವಿರುದ್ಧ ಮಾತನಾಡಿರುವುದನ್ನ ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಉಪಾಧ್ಯಕ್ಷ ತಲಕಾಯಿ ಮಾರೆಪ್ಪ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರನ್ನ ನೇಮಿಸಿರುವುದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅನ್ನುವುದು ಪಾರಸ್ಮಲ್ ಸುಕಾಣಿ ಅವರಿಗೆ ಗೊತ್ತಿಲ್ಲವೇ? ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಎನ್ಎಸ್ ಬೋಸರಾಜು ಅವರನ್ನ ನೇಮಿಸಬೇಕೆಂಬ ಕಾಳಜಿ ನಿಮಗಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಎಷ್ಟು ಸಲ ಭೇಟಿಯಾಗಿ ಮನವಿ ಮಾಡಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಶರಣಪ್ರಕಾಶ್ ಪಾಟೀಲರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಹೇಳುತ್ತಿರುವುದು ಯಾವ ಪುರುಷಾರ್ಥಕ್ಕೆ ಎಂದು ಪ್ರಶ್ನೆ ಮಾಡಿದ್ದ ಅವರು ಎನ್ಎಸ್ ಬೋಸರಾಜು ಅವರನ್ನ ಮುಚ್ಚಿಸಲು ಕಾಟಾಚಾರಕ್ಕೆ ಇಂತಹ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉಸ್ತುವಾರಿ ಸಚಿವರಾದ ಮೇಲೆ ಒಪೆಕ್ ಆಸ್ಪತ್ರೆ ಪುನರಾರಂಭ, ರಿಮ್ಸ್ ಆಸ್ಪತ್ರೆ ಉತ್ತಮ ರೀತಿಯಲ್ಲಿ ನಿರ್ವಹಣೆ, ಟ್ರಾಮಾ ಸೆಂಟರ್, ಡಯಾಲಿಸಿಸ್ ಸೆಂಟರ್, 40 ಕೋಟಿ ವೆಚ್ಚದ
ವೆಚ್ಚದಲ್ಲಿ ಸಾಂಸ್ಕೃತಿಕ ಭವನ, ಚಂದ್ರಮೌಳೀಶ್ವರ ವೃತ್ತದಿಂದ ಗಂಜ ವೃತ್ತದವರೆಗೆ 25 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅನುದಾನ ಮಂಜೂರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ 50 ಹಾಸಿಗೆಗಳ ಇಎಸ್ಐ ಆಸ್ಪತ್ರೆ ಪ್ರಸ್ತಾವನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿವೆ. ಎನ್ಎಸ್ ಬೋಸರಾಜು ಜಿಲ್ಲಾ ಉಸ್ತುವಾರಿ ಸಚಿವರಾದರೆ ಅಭಿವೃದ್ಧಿ ಆಗುತ್ತಾ ಎನ್ನುವುದು ನಿಮ್ಮ ಭ್ರಮೆ. ಬೋಸರಾಜು ಅವರು ಜಿಲ್ಲೆಯಿಂದ ಅಧಿಕಾರ ಪಡೆದಿದ್ದಾರೆ ಹೊರತು ಜಿಲ್ಲೆಗೆ ಅವರ ಕೊಡುಗೆ ಶೂನ್ಯ ಎಂದು ತಿಳಿಸಿದ್ದಾರೆ. ರೇಸ್ ಕಾನ್ಸೆಪ್ಟ್ ಶಾಲೆಯ ಅಧ್ಯಕ್ಷ ವೆಂಕಟಕೃಷ್ಣ ಅವರು ಸಹ ಬೋಸರಾಜು ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾಡಬೇಕೆಂದು ಹೇಳಿದ್ದು, ಇವರು ಯಾವಾಗ ಕಾಂಗ್ರೆಸ್ ಸೇರ್ಪಡೆಯಾದರು ಎಂಬುದು ಬಹಿರಂಗಪಡಿಸಬೇಕೆಂದು ಟೀಕಿಸಿದರು. ಪಾರಸ್ಮಲ್ ಸುಕಾಣಿ ಹಾಗೂ ವೆಂಕಟಕೃಷ್ಣನ್ ಅವರು ಇನ್ನೊಮ್ಮೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಬಗ್ಗೆ ಮಾತನಾಡಿದರೆ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ತಲಕಾಯಿ ಮಾರೆಪ್ಪ ಪ್ರಕಟಣೆ ಮೂಲಕ ಎಚ್ಚರಿಕೆ ನೀಡಿದ್ದಾರೆ. ರಾಯಚೂರು ನಗರದಲ್ಲಿ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಕಾಣಿ ಅವರು ಶಿಕ್ಷಣ ವೇದಿಕೆಯಲ್ಲಿ ಒಂದು ಖಾಸಗಿ ಕಾರ್ಯಕ್ರಮ ವೇದಿಕೆಯಲ್ಲಿ ಶರಣಪ್ರಕಾಶ್ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು. ರಾಜಕೀಯ ದುರುದ್ದೇಶದಿಂದ ಸರಿ ಅನಿಸವಲ್ದು. ಯಾರಿಗೋ ಮೆಚ್ಚಿಸಲಿಕ್ಕೆ ಇವರು ಮಾತಾಡಿರೋದು ಇದು ಖಂಡನಾರ್ಹ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಪೆಕ್ ಆಸ್ಪತ್ರೆ ಮತ್ತು ಟ್ರಾಮಾ ಸೆಂಟ್ರು, ಕ್ಯಾನ್ಸರ್ ಆಸ್ಪತ್ರೆ ಸುಮಾರು 25 ಕೋಟಿ 40 ಕೋಟಿ ಅನುದಾನ ತಂದಿದ್ದಾರೆ. ಯಾರು? ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶರಣಪ್ರಕಾಶ್ ಪಾಟೀಲ್ ಅವ್ರ ಬಗ್ಗೆ ಈ ರೀತಿ ಹೇಳಿಕೆ ಕೊಡುವುದು ಖಂಡನೀಯವಾಗಿದೆ. ನಾನು ವೆಂಕಟಕೃಷ್ಣ ಇದು ಮಾಡ್ತೀನಿ, ಯಾವ ಹೋರಾಟದಾಗ ನೀವು ಭಾಗಿಯಾಗಿರಿ? ನೀವು ಯಾವ ಇದರಲ್ಲಿ ಇದ್ರಿ? ಏಮ್ಸ್ನಾಗಿದ್ದೀರಾ? ಜಿಲ್ಲಾ ಇದರಲ್ಲಿ ಯಾವುದನ್ನು ಬಂದು ಇದಕ್ಕಂದ್ರೆ ಎಲ್ಲಿ ಮನವಿ ಪತ್ರ ಕೊಟ್ಟಿರಿ ನೀವು ನಮಗೆ ತಿಳಿಸ್ಬೇಕಂತ ನಿಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ. ಪಾರಸ್ಮಲ್ ಸುಕಾಣಿ ಅವರು ನೀವೇನು ಹೋರಾಟ ಮಾಡಿರಿ ಸರ್? ಯಾಕಂದರೆ ಇಲ್ಲಿ ಸುಮಾರು 2 ವರ್ಷದಿಂದ ಡೆವಲಪ್ಮೆಂಟ್ ಆಗಿದೆ. ಇಡೀ ಜಿಲ್ಲೆಗೆ 50 ಹಾಸಿಗೆಗಳು ಕ್ಯಾನ್ಸರ್ ಆಸ್ಪತ್ರೆ ಇದಾಗಿದೆ, ಇಎಸ್ಐ ಆಸ್ಪತ್ರೆ. ಈಗ ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಯಾರೋ ಮೆಚ್ಚಿಸಲಿಕ್ಕೆ ಎನ್ಎಸ್ ಬೋಸರಾಜ್ ಮೆಚ್ಚಲಿಕ್ಕೆ ಇವೆಲ್ಲ ಮಾತಾಡಿರೋದು ಸರಿ ಅನಿಸಲ್ಲ. ಇದರಿಂದ ನಾನು ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಮತ್ತು ನಿಮ್ಮ ಹಿಂಬಾಲಕರೇ ಆಯಿತು, ನಿಮಗೂ ಆಯಿತು. ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಕಾಣಿ ಅವ್ರಿಗೆ ನೇರ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿಗೆ ಸುಳ್ಳು ಹೇಳಿಕೆಗಳಂತ ಮಾಡಿದರೆ ಸುಕಾಣಿ ಹಟಾವ್, TSS ಬಚಾವ್ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನಿಮ್ದು ಏನಾದ ಹೋರಾಟದ ಬಗ್ಗೆ ನೇರ ಸವಾಲು ಬರ್ರಿ, ನಾನು ಸವಾಲು ನಿಂದಿರ್ತೀನಿ. ಈ ಸುಳ್ಳು ಹೇಳಿಕೆ ನೀವು ಎಲ್ಲಿಂದೋ ಬಂದವರು, ಯಾವುದೋ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಎಲ್ಲ ನೀವು ಅವ್ಯವಹಾರ ಭಾಳ ನಡೆದಿದೆ. ಸುಕಾಣಿ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. TSS ಭಾಳ ಗೋಲ್ಮಾಲ್ ನಡೀತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ದೀರಿ. ನಾವು ಕೇಳ್ತಾ ಇದ್ದೀವಿ. ಶಿಕ್ಷಣ ಸಂಸ್ಥೆ, ಒಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯವರು ನೀವು ಮಂತ್ರಿ ಬಗ್ಗೆ ಹೇಳಿದ್ದು ಅವಹೇಳನಕಾರಿ. ನಾವು ಖಂಡನೀಯ. ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡ್ತೀವಿ. ವೆಂಕಟಕೃಷ್ಣ ಮತ್ತು ಪಾರಸ್ಮಲ್ ಸುಕಾಣಿ ಅವ್ರಿಗೆ ನೇರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಿಂದುಳಿದ ವರ್ಗಗಳ ಜಾತಿ ಗಣತಿ, ಧರ್ಮ ಕಾಲಂನಲ್ಲಿ ಇತರೆ, ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಿ ಹರವಿ ನಾಗನಗೌಡ. ಸೆಪ್ಟೆಂಬರ್ 22ರಂದು ತಾಲೂಕು ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಬಜಾರಪ್ಪ. ಹಿಂದುಳಿದ ವರ್ಗಗಳ ಗಣತಿ, ಬಲಗೈ ಸಂಬಂಧಿತ ಜಾತಿಗಳು ಧರ್ಮ ಕಾಲಂನಲ್ಲಿ ಬೌದ್ಧ, ಜಾತಿ ಕಾಲಂನಲ್ಲಿ ಹೊಲೆಯ ಎಂದು ಬರೆಯಿಸಿ KE ಕುಮಾರ್. ಗಣತಿಯಲ್ಲಿ ಧರ್ಮದ ಕಾಲಂನಲ್ಲಿ ಲಿಂಗಾಯತ, ಜಾತಿ ಕಾಲಂನಲ್ಲಿ ಲಾಳಗೊಂಡ ಎಂದು ಬರೆಯಿಸಿ ರವಿ ಬಸನಗೌಡ. ಬೆಳಕು ಟ್ರಸ್ಟ್ನಿಂದ ಬೆಳಕು ಸಮ್ಮೇಳನ, ಸಾಧಕರನ್ನ ಗುರುತಿಸಿ ಸನ್ಮಾನಿಸುವುದು ಮಾದರಿಯ ಕಾರ್ಯ ಸೋಮಶೇಖರ್. ವೈಜ್ಞಾನಿಕ ಚಿಂತನೆ ಮೂಡಿಸಲು ವಿಜ್ಞಾನ ಕೇಂದ್ರ ಅನುಕೂಲ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಪಾರಸ್ಮಲ್ ಸುಕಾಣಿ ಹೇಳಿಕೆ, ತಲಕಾಯಿ ಮಾರೆಪ್ಪ ಖಂಡನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.